ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮತ್ತು ಕಾಫಿ ಜೊತೆ ಸೈಡಲ್ಲಿ ತಿನ್ನಬೇಕು ಅಂತಂದರೆ ಮತ್ತು ಮಿಕ್ಸರ್ ಆಗಿ ರೈಸ್ ಜೊತೆ ತಿನ್ನಬೇಕು ಅಂದರೆ ಈ ರೀತಿಯಾದಂತಹ ಇದಕ್ಕಿದ ಬೇಳೆ ಮಿಕ್ಸರ್ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಮಿಕ್ಸರ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಏಜ್ ಕ್ರಿಯೇಟಿವ್ ವರ್ಲ್ಡ್. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿಯಾದಂಥ ಇದ್ಕಿದ ಬೇಳೆ ಮಿಕ್ಸರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ತುಂಬ ಈಸಿಯಾಗಿದೆ, ತುಂಬ ಟೇಸ್ಟಿ ಆಗಿರುತ್ತೆ. ಹಾಗೆ ಈಗ ಸೀಸನ್ ಇರೋದ್ರಿಂದ ಎಲ್ಲರಿಗೂ ಸಿಗುತ್ತೆ, ಎಲ್ಲ ಮನೆ ಹತ್ರನೂ ಅವೈಲಬಿಲಿಟಿ ಇರುತ್ತೆ. ಸೊ ತಗೊಂಡು ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ನಾವೇನು ಕರಿತೀವಲ್ವ ಅದು ಮುಳುಗೋ ಅಷ್ಟು ಎಣ್ಣೆ ಇದ್ರೆ ಸಾಕಾಗುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಿದೆ. ಈಗ ನಾನು ಇದಕ್ಕಿದ ಬೇಳೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಂಬ ತ್ಯಾವ ಇದ್ರೆ ಒಂದು ಬಟ್ಟೆ ಮೇಲೆ ಸ್ವಲ್ಪ ಹೊತ್ತು ಹಾಕಿ ಬಿಟ್ಟಾದಮೇಲೆ ಎಣ್ಣೆಗೆ ಹಾಕಿದ್ರೆ ತುಂಬ ಚಿಟಪಟ ಅನ್ನಲ್ಲ ಅದು. ಸೊ ಅದಕ್ಕೋಸ್ಕರ ಬಟ್ಟೆ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಈಗ ನಾನು ಎಣ್ಣೆಗೆ ಹಾಕ್ತಾ ಇದ್ದೀನಿ. ಈಗ ಇದು ಎಣ್ಣೆಗೆ ಹಾಕಿದ್ಮೇಲೆ ನಿಮ್ಗೆ ಅನಿಸ್ಬೋದು ಹೇಗಪ್ಪ ಇದು ಕಂಡಿಡಿಯೋದು, ಬೆಂದಿದೆಯಾ ಇಲ್ಲ ಅಥವಾ ಕ್ರಿಸ್ಪಿ ಆಗಿದೆಯಾ ಇಲ್ಲ ಅಂತ. ಸೊ ನೋಡಿ ಈಗ ಅದು ಕೆಳಗಡೆ ಕುತ್ಕೊಂಡಿದೆ, ಎಣ್ಣೆಯಿಂದ ಕೆಳಗಡೆ ಕುತ್ಕೊಂಡಿದೆ. ಅದೇನು ನಮ್ಮ ಮೇಲೆ ಬಂದರೆ ಇದಕ್ಕಿದ ಬೇಳೆ ಎಲ್ಲ ಮೇಲೆ ಬಂದರೆ ಬೆಂದಿದೆ ಅಂತ ಅರ್ಥ. ಸೊ ಅಲ್ಲಿವರೆಗೂ ನಾವು ಈ ರೀತಿಯಾಗಿ ಫ್ರೈ ಮಾಡ್ತಾ ಇರಬೇಕು. ಇದೇ ತುಂಬ ಜಾಸ್ತಿ ಪ್ರೊಸೀಜರ್ ಅಂತಂದರೆ, ಏನಕ್ಕಂದರೆ ತುಂಬ ಹೊತ್ತು ನಿಂತ್ಕೊಂಡು ಮಾಡಬೇಕು. ಸೊ ಅದು ಬಿಟ್ಟರೆ ಇನ್ನೆಲ್ಲ ಬೇಗ ಬೇಗ ಮಾಡ್ಕೊಬೋದು. ನೋಡಿ ಈಗ ಆಗಿದೆ, ಅದು ಸ್ವಲ್ಪ ಎಣ್ಣೆ ಮೇಲಿಂದ ಮೇಲೆ ಬಂದಿದೆ, ಕ್ರಿಸ್ಪಿಯಾಗಿ ಇದೆ. ಅದನ್ನೆಲ್ಲ ನಾನು ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಈ ರೀತಿಯಾಗಿ ನಾವೆಲ್ಲ ಒಂದು ಇಲ್ಲದ್ರೆ ಎತ್ಕೊಳಕ್ಕಂತೂ ಆಗಲ್ಲ. ಸೊ ಎಷ್ಟಾಗುತ್ತೋ ಅಷ್ಟನ್ನ ಎತ್ಕೊಳ್ಳೋಣ. ಈಗ ನಾನು ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜ ಹಾಕ್ಕೊಳ್ಳಿ. ನಾನಿಲ್ಲಿ 1 ಬೌಲ್ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಇದಕ್ಕಿದ ಬೇಳೆ ಈ ಬೌಲಲ್ಲಿ ಒಂದು 4 ಬೌಲ್ ಹಾಕ್ಕೊಂಡಿದ್ದೀನಿ ಇದಕ್ಕಿದ ಬೇಳೆ. ಸೊ ನೋಡಿ ಕಡಲೆ ಬೀಜನೂ ಈಗ ಕ್ರಿಸ್ಪಿಯಾಗಿ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ತೊಗೊತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗೆಲ್ಲ ತೊಗೊಳ್ಳೋಣ, ಇಲ್ಲಾಂದರೆ ಬ್ಲ್ಯಾಕ್ ಆಗಿಬಿಡುತ್ತೆ. ಅದು ಸ್ವಲ್ಪ ಟೈಮ್ ಕೊಟ್ಟು ತೊಗೊಂಡ್ರೆ ಎಣ್ಣೆ ಅಷ್ಟೊಂದು ಬ್ಲ್ಯಾಕ್ ಆಗಲ್ಲ. ಈಗ ನಾನು ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಲೋಟಕ್ಕೆ ತುಂಬ ನಾನು ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಸೊ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದು ಅಷ್ಟೇ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದ ತಕ್ಷಣ ಎತ್ಬಿಡಿ. ಸೊ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ತುಂಬ ಹೊತ್ತು ಬಿಟ್ಟರೆ ಸೀದೋಗುತ್ತೆ. ನೋಡಿ ಈ ರೀತಿಯಾಗಿ ಇಷ್ಟು ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕೋಣ. ಸೊ ಬೆಳ್ಳುಳ್ಳಿನೂ ಅಷ್ಟೇ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದು ಸಿಪ್ಪೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಸಿಪ್ಪೆನ ಅದೇ ರೀತಿಯಾಗಿ ಬಿಟ್ಟಿದ್ದೀನಿ. ಅದಕ್ಕೊಂದು ಸುಮ್ಮನೆ ಹಿಂಗೆ ಚಚ್ಬಿಟ್ಟು ಹಾಕಿದ್ದೀನಿ. ಒಂದಷ್ಟು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಸ್ಮೆಲ್ಲು ಅಷ್ಟೇ ಮತ್ತು ಒಳ್ಳೇದು ಅಂದ್ಬಿಟ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ. ಇದನ್ನು ಅಷ್ಟೇ ಈ ರೀತಿಯಾಗಿ ನೀಟಾಗಿ ಎತ್ಕೊಳ್ಳೋಣ. ಈಗ ನೆಕ್ಸ್ಟ್ ನಾನು ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸೊ ಕರಿಬೇವಿನ ಸೊಪ್ಪು ಹಾಕಿದ್ರೆ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಆದರೆ ತಿಂದ್ರೂ ಅಷ್ಟೇ ತುಂಬ ಒಳ್ಳೆಯದು. ಸೊ ಸ್ವಲ್ಪ ಜನ ನಾವೆಲ್ಲ ಹಂಗೆ ಬಿಟ್ಬಿಡ್ತೀವಿ. ಸೊ ತಿಂದರೂ ಒಳ್ಳೆಯದು ಅಂತಂದ್ಬಿಟ್ಟು ಇದರಲ್ಲೇ ಮಿಕ್ಸ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಈಗ ಕರಿಬೇವಿನ ಸೊಪ್ಪು ಅಷ್ಟೇ, ಅದು ಕ್ರಿಸ್ಪಿ ಆಗಿರುತ್ತೆ, ಎತ್ಕೊಳ್ಳೋಣ. ಅದಾದಮೇಲೆ ನಾನು ಕಡಲೆ ಪಪ್ಪನ್ನು ಹಾಕ್ತಾ ಇದ್ದೀನಿ. ಸೊ ಕಡಲೆ ಪಪ್ಪು ಏನು ತುಂಬ ಇದಾಗೋದು ಬೇಡ, ಸುಮ್ಮನೆ ಸ್ವಲ್ಪ ಬಿಸಿ ಆದರೆ ಸಾಕು. ಹಿಂಗಾಗಿದ ತಕ್ಷಣ ಪಟ್ಟಂತ ಎತ್ಕೊಂಡ್ಬಿಡೋಣ. ಸೊ ನೋಡಿ ಈಗ ಆಗಿದೆ, ಇದನ್ನು ಹಂಗೆ ತೊಗೊತಾ ಇದ್ದೀನಿ. ಕಡಲೆಪಪ್ಪಂತೂ ಈ ಸೌಟಲ್ಲಿ ತೆಗಿಯೋಕ್ಕೆ ಆಗ್ತಾ ಇಲ್ಲ. ಸೊ ಇನ್ನೊಂದು ಬೇರೆ ತೊಗೊಂಡು ಎತ್ಕೊಳ್ಳೋಣ. ನೋಡಿ ಎಲ್ಲ ಕೆಳಗಡೆ ಉದುರೋಗ್ತಾ ಇದೆ. ಸೊ ಈ ರೀತಿಯಾಗಿ ಎತ್ಕೊಂಡ್ರೆ ನೀಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಈ ಸೌಟನ್ನ ಎತ್ಕೊಂಡು ಎಲ್ಲ ತೊಗೊತಾ ಇದ್ದೀನಿ. ಅದಾದಮೇಲೆ ನಾನು ಅವಲಕ್ಕಿನ ಹಾಕ್ಕೊತಾ ಇದ್ದೀನಿ. ಸೊ ಅವಲಕ್ಕಿನೂ ಅಷ್ಟೇ ನಿಮಗೆ ಒಂದು ಚಿಕ್ಕ ಬಟ್ಲಲ್ಲಿ 3 ಬಟ್ಲು ಹಾಕ್ಕೊತಾ ಇದ್ದೀನಿ ಅವಲಕ್ಕಿ. ಸೊ ಇದು ಅಷ್ಟೇ ಬೇಗ ಬೆಂದ್ಬಿಡುತ್ತೆ, ಎಣ್ಣೆ ಚೆನ್ನಾಗಿ ಕಾದಿದೆ, ಬೇಗ ಈ ಥರ ಪೂರಿ ಥರ ಬಂದ್ಬಿಡುತ್ತೆ, ಪಟ ಅಂತ ಎತ್ಕೊಬೇಕು. ಸೊ ನೋಡಿ ಈ ರೀತಿಯಾಗಿ ಬಂದಿದೆ. ಇದೆಲ್ಲ ಒಂದು ಬೌಲ್ಗೆ ನೀಟಾಗಿ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ, ಪೇಪರ್ ಅವಲಕ್ಕಿ ತೊಗೊಬಾರ್ದು. ಗಟ್ಟಿ ಅವಲಕ್ಕಿ ತೊಗೊಂಡ್ರೆ ಈ ರೀತಿಯಾಗಿ ಪೂರಿ ಥರ ಬರುತ್ತೆ. ಸೊ ನೀವು ಪೇಪರ್ ಅವಲಕ್ಕಿ ತೊಗೊಂಡ್ರೆ ಅದರಲ್ಲಿ ಏನು ಬರಲ್ಲ, ಅದಕ್ಕೋಸ್ಕರ ಗಟ್ಟಿ ಅವಲಕ್ಕಿ ತೊಗೊಳ್ಳಿ. ಸೊ ಇದನ್ನೆಲ್ಲ ನೀಟಾಗಿ ಎತ್ಕೊಳ್ಳೋಣ. ಈಗ ಒಂದು ಬಿಡ್ತಿದ್ದಂಗೆ, ಸೊ ಬಿಟ್ಟರೆ ಅಲ್ಲೇ ಎಣ್ಣೆಯಲ್ಲಿ ಬ್ಲ್ಯಾಕ್ ಆಗಿ ಹೋಗುತ್ತೆ, ಅದಕ್ಕೋಸ್ಕರ. ಸೊ ಈಗ ನಮ್ಮ ಫೈನಲಿ ಮಿಕ್ಸರ್ ರೆಡಿಯಾಗಿದೆ. ಸೊ ನೋಡ್ತಾ ಇದ್ರೆ ಫೈನಲಿ ಮಿಕ್ಸರ್ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಹಾಗೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಒಂದು 2.5 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ನಾನು. ಹಾಗೆ ನಾನು ಸಾಂಬಾರ್ ಪೌಡ್ರ್ ಎತ್ಕೊಂಡಿದ್ದೀನಿ, ಖಾರದ ಪುಡಿ ಎತ್ಕೊಂಡಿಲ್ಲ, ಸಾಂಬಾರ್ ಪೌಡ್ರ್ ಎತ್ಕೊಂಡಿರ್ತೀನಿ. ಅದರಲ್ಲೆಲ್ಲ ಮಸಾಲೆ ಹಾಕಿರ್ತಾರಲ್ಲ, ಸೊ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಸಾಂಬಾರ್ ಪೌಡ್ರ್ ಎತ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ.
ಸೊ ಈ ರೀತಿಯಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಇದ್ಕಿದ ಬೇಳೆ ಮಿಕ್ಸರ್ ರೆಡಿ ಆಯಿತು. ತುಂಬ ರುಚಿಕರವಾದಂತಹ ಕ್ರಿಸ್ಪಿ ಆಗಿರುವಂತಹ ಇದ್ಕಿದ ಬೇಳೆ ಮಿಕ್ಸರ್ ರೆಡಿ ಆಗಿದೆ. ಸೊ ನಿಮಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.